ಯಾವುದೇ ಅಡೆತಡೆ ಇಲ್ಲದೆ ಸುಗಮವಾಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯಲಿದೆ. ನ್ಯಾಯವಾದಿ ಕೆಎಚ್ ಪಾಟೀಲ್ ಮತ್ತು ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಅಧ್ಯಕ್ಷ ಬಿಎನ್ ವಾಸ್ರೆ ಅವರು ಶುಕ್ರವಾರ ಜಿಲ್ಲಾ ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಯುವ ಹಳೆ ನಗರಸಭೆ ಮೈದಾನದಲ್ಲಿ ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ತಿಳಿಸಿದರು. ಶಾಸಕರ ನೇತೃತ್ವದಲ್ಲಿ ಸಭೆಯಾಗಿದೆ, ತಹಶೀಲ್ದಾರ್ ನೇತೃತ್ವದಲ್ಲಿ ಸಭೆಯಾಗಿದೆ. ಎಲ್ಲ ಆಗಿರುವ ನಡುವೆಯೂ ಕೂಡ ಕೊನೆಯ 2 ದಿನ ಇರುವಾಗ ಸಮ್ಮೇಳನಕ್ಕೆ ತಡೆಯಾಜ್ಞೆ ತರಬೇಕು ಅಂತೇಳಿ ನಮ್ಮ ವಕೀಲರು ಹೇಳಿದಾಗೇನೆ ದಾಂಡೇಲಿಯ ಅಕ್ರಮುಲ್ಲಾ ಖಾನ್ ಎಂಬುವರು ಮತ್ತು ಅವರ ಕೆಲವು ಜೊತೆಗಾರರು ಸೇರಿ ಸಮ್ಮೇಳನಕ್ಕೆ ತಡೆಯಾಜ್ಞೆ ನೀಡಬೇಕು ಅಂತೇಳಿ ನ್ಯಾಯಾಲಯದ ಮೊರೆ ಹೋಗಿದ್ರು. ನಾವು ತಕ್ಷಣ ನ್ಯಾಯಾಲಯದಲ್ಲಿ ವಕೀಲರ ಮುಖಾಂತರ ಹಾಜರಾಗಿ ನಮ್ಮ ಅಭಿಪ್ರಾಯವನ್ನು ಕೂಡ ಹೇಳಿದ್ವಿ. ಇದರ ನಡುವೆ ನ್ಯಾಯಾಲಯದಲ್ಲಿ ಆಗಿರುವ ಕೆಲವೊಂದು ಸಂಗತಿಗಳು ಅಸತ್ಯವಾಗಿ ಅಲ್ಲಿ ನಡೆಯದೇ ಇರುವ ಕೆಲವು ವಿಚಾರಗಳು ಕೂಡ, ಕೆಲವು ಬ್ಯಾನರ್ಗಳನ್ನು ತೆಗೆಸಬೇಕು ಅಂತ ಹೇಳಿದವಾಗ ಇಲ್ಲ ಎಲ್ಲ ಬ್ಯಾನರ್ಗಳನ್ನ ತೆಗೆಸಬೇಕು ಅಂತ ಹೇಳಿ ನ್ಯಾಯಾಲಯ ಆದೇಶ ನೀಡಿದೆ ಅನ್ನುವ ಸುದ್ದಿಗಳನ್ನೆಲ್ಲ ಹರಿದು ಬಿಟ್ಟಿದ್ರು ಅವರು. ಇದೆಲ್ಲವೂ ಕೂಡ ಸುಳ್ಳು. ನ್ಯಾಯಾಲಯದಲ್ಲಿ ಇದು ಕೂಡ ಚರ್ಚೆಯಾಗಿ ಒಂದು ರೀತಿಯ ಎಚ್ಚರಿಕೆಯ ಸಂದೇಶವನ್ನು ಕೂಡ ನ್ಯಾಯಾಧೀಶರು ನೀಡಿದ್ದಾರೆ. ನಾವು ಹೇಳೋದಿಷ್ಟೇ, ಇವತ್ತು ನಮ್ಮ ವಕೀಲರಾದ ಕೆಎಚ್ ಪಾಟೀಲ್ ಅವರು ಸುದೀರ್ಘವಾದ ವಾದವನ್ನು ಮಂಡಿಸಿ ನಾಳೆ ನಡೆಯುವ ಸಮ್ಮೇಳನಕ್ಕೆ ಯಾವುದೇ ಅಡ್ಡಿ ಆಗದ ರೀತಿಯಲ್ಲಿ ನಮಗೆ ತಂದುಕೊಟ್ಟಿದ್ದಾರೆ. ಮಾನ್ಯ ನ್ಯಾಯಾಧೀಶರು ನಿಮಗೆ ಬೇಕಾಗಿರುವ ಅನುಮತಿಯನ್ನು ತಂದುಕೊಡಿ, ಆ ಅನುಮತಿ ಪತ್ರದ ನಂತರದಲ್ಲಿ ಸಮ್ಮೇಳನವನ್ನು ಮಾಡಿ ಅಂತ ಹೇಳಿದ್ದಾರೆ. ಅನುಮತಿ ಪತ್ರ ಬರುವ ಈಗಲೇ ಕೆಲವು ಸಮಯದಲ್ಲಿ ಅನುಮತಿ ಪತ್ರ ಕೂಡ ಬರ್ತಾ ಇದೆ. ಅದನ್ನು ನಾವು ನ್ಯಾಯಾಲಯಕ್ಕೆ ಹಾಜರುಪಡಿಸ್ತೇವೆ. ಹಾಗಾಗಿ ಏನು ಸುದ್ದಿಗಳು ಹರಿದಾಡ್ತಾ ಇತ್ತು, ತುಂಬಾ ಜನರು ಅನುಮಾನದಲ್ಲಿದ್ದರು. ಒಂದೇ ಹೇಳ್ತೀನಿ, ಇದು ಕನ್ನಡದ ಕೆಲಸ, ಇದು ನಾಡದೇವಿಯ ಕೆಲಸ. ಇದನ್ನು ಮಾಡೋದಕ್ಕೆ ಬಹುಶಃ ಯಾವ ಜನರ ವಿರೋಧ ಕೂಡ ಅದನ್ನು ಮಾಡೋದಕ್ಕೆ ನ್ಯಾಯಾಲಯ ಅವರನ್ನು ಗೌರವಿಸ್ತದೆ. ನಾವು ಕೂಡ ನ್ಯಾಯಾಲಯದ ತೀರ್ಪನ್ನು, ನ್ಯಾಯಾಲಯದ ಆದೇಶವನ್ನು ಈ ಸಂದರ್ಭದಲ್ಲಿ ಗೌರವಿಸ್ತಾ ಇದ್ದೇವೆ. ನಮಗೆ ಅನುಮತಿಯನ್ನ ಸಿಗ್ತದೆ. ನಾಳೆ ಸಮ್ಮೇಳನಕ್ಕೆ ಯಾವುದೇ ಬಾಧಕ ಇಲ್ಲ, ಖಂಡಿತ ನಡೀತದೆ. ಎಲ್ಲರೂ ಬರಬೇಕು, ಎಲ್ಲರೂ ಸೇರಬೇಕು, ಸಮ್ಮೇಳನವನ್ನ ಅತ್ಯಂತ ಯಶಸ್ವಿಗೊಳಿಸಬೇಕು. ಸಮ್ಮೇಳನಕ್ಕೆ ತಡೆಯಾಜ್ಞೆ ತರಲಿಕ್ಕೆ ಹೋದವರಿಗೆ ಒಂದು ರೀತಿಯ ಮುಖಭಂಗ ಆಗುವ ರೀತಿಯಲ್ಲಿ ನಾವೆಲ್ಲರೂ ಸೇರಿ ಸಮ್ಮೇಳನವನ್ನ ನಡೆಸಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೋರ್ಕೊಳ್ತೇನೆ. ಇದು 25ನೇ ವರ್ಷದ ಸಮ್ಮೇಳನವನ್ನು ಅದ್ದೂರಿಯಾಗಿ ಮಾಡ್ಬೇಕು ಅಂದ್ಕೊಂಡಿದ್ವಿ. ಅದ್ದೂರಿಯಾಗಿಯೇ ನಡೀತದೆ. ನಾಳೆ ಸಮ್ಮೇಳನದ ಒಳಗಡೆ ನಾವು ನ್ಯಾಯಾಧೀಶರ ಕೋರಿಕೆಯ ಹಾಗೆ, ಅಭಿಪ್ರಾಯದ ಹಾಗೆ ಎಲ್ಲಿಂದ ಬರಬೇಕು ಅಲ್ಲಿಂದ ಅವರಿಗೆ ಅನುಮತಿ ಪತ್ರವನ್ನು ನೀಡೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೇವೆ. ಹಾಗಾಗಿ ಜಿಲ್ಲೆಯ ಎಲ್ಲ ಜನರು, ನಾಡಿನ ಎಲ್ಲ ಜನರು ಬರಬೇಕು. ಈಗಾಗಲೇ ಬೇರೆ ಬೇರೆ ತಾಲೂಕಿನ ಜನರು ಬಂದಿದ್ದಾರೆ, ನಮಗೆ ಇಲ್ಲಿ ಸೇರಿದ್ದಾರೆ. ಆಲ್ರೆಡಿ ಬಸ್ ಮೂಲಕ ಇದ್ದಾರೆ, ಉದ್ಘಾಟಕರು, ಅತಿಥಿಗಳು ಆಗಮಿಸ್ತಾ ಇದ್ದಾರೆ. ಯಾವುದೇ ಸಮಸ್ಯೆ ಇಲ್ಲ, ಎಲ್ಲರೂ ಬರಬೇಕು ಅಂತೇಳಿ ನಾನು ಮಾಧ್ಯಮದ ಮೂಲಕ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಯಾವುದೇ ಅಪಪ್ರಚಾರಕ್ಕೂ ಕೂಡ ಯಾರೂ ಕಿವಿ ಕೊಡಬಾರ್ದು ಅಂತೇಳಿ ಕಳಕಳಿಯಿಂದ ಮನವಿಯನ್ನ ಮಾಡ್ಕೊಳ್ತಾ ಇದ್ದೇನೆ. ಬಂಧುಗಳೇ, ಡಿಸೆಂಬರ್ 13, 14 ಮತ್ತು 15ರಂದು ಏನು ಉತ್ತರ ಕನ್ನಡ ಜಿಲ್ಲೆಯ 25ನೇ ಜಿಲ್ಲಾ ಸಾಹಿತ್ಯ ಸಮ್ಮೇಳನ ಏನು ನಡೆಯಬೇಕಾಗಿತ್ತು, ಅದಕ್ಕೆ ಸಂಬಂಧಪಟ್ಟಂತೆ ಅಕ್ರಮುಲ್ಲಾ ಖಾನ್ ಮತ್ತು ಇತರರು ರಾಜ್ಯ ಪರಿಷತ್ತಿನ ಅನುಮತಿಯನ್ನು ಪಡೆದಿಲ್ಲ ಅನ್ನುವ ಕಾರಣ ಮತ್ತು ಇತರೆ ಬೇರೆ ಆಪಾದನೆಗಳನ್ನು ಮಾಡಿ ದಾಂಡೇಲಿಯ ಸಿವಿಲ್ ನ್ಯಾಯಾಲಯದಲ್ಲಿ ಒಂದು ಸಿವಿಲ್ ಮೊಕದ್ದಮೆಯನ್ನು ದಾಖಲು ಮಾಡಿ ಇಡೀ ಸಮ್ಮೇಳನವನ್ನೇ ನಡೆಸಬಾರ್ದು ಮತ್ತು ಅದಕ್ಕೆ ತಡೆಯಾಜ್ಞೆ ಏನು ಕೊಡಬೇಕು ಅಂತೇಳಿ ಪರಿಹಾರವನ್ನು ಕೋರಿ ಕೇಸನ್ನು ದಾಖಲು ಮಾಡಿದರು. ಆ ಪ್ರಕರಣದಲ್ಲಿ 10ನೇ ತಾರೀಕಿಗೆ ಸಿವಿಲ್ ಕೇಸನ್ನು ದಾಖಲೆ ಮಾಡಿದರು. ಆ ಪ್ರಕರಣ 11ನೇ ತಾರೀಕಿಗೆ ಮರುದಿನ ನ್ಯಾಯಾಧೀಶರಿಂದ ವಿಚಾರಣೆಗಾಗಿ ಬಂತು. ಆ ತಕ್ಷಣವೇ ಮೊಕದ್ದಮೆ ದಾಖಲೆಯಾಗಿರ್ತಕ್ಕಂಥ ಸಂಗತಿಯನ್ನು ಏನು ಸುದ್ದಿ ಮಾಧ್ಯಮದ ಮೂಲಕ ಗೊತ್ತಾಗಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಬಿಎನ್ ವಾಸ್ರೆ ಅವರು ಆ ಪ್ರಕರಣದೊಳಗಡೆ ಏನು ಪ್ರತಿವಾದಿ ನಂಬರ್ 1ನೇದವರಾಗಿದ್ದರು. ಅವರು ನ್ಯಾಯಾಧೀಶರ ಮುಂದೆ ಹಾಜರಾಗಿ ವಕೀಲರ ಮೂಲಕ ವಕಾಲತ್ತನ್ನು ಹಾಕಿ ವಿಚಾರಣೆಯನ್ನು ಆರಂಭ ಮಾಡಿದರು. ಆವಾಗ ನ್ಯಾಯಾಧೀಶರು ಇಲ್ಲ, ಇದು ತುರ್ತು ವಿಚಾರಣೆ ಇದೆ, ನೀವು ಸಾಧ್ಯವಾದಷ್ಟು ಬೇಗನೆ ತಕರಾರು ಮತ್ತು ನಿಮ್ಮ ದಾಖಲೆಗಳನ್ನ ಇದ್ರೂ ಕೂಡ ಸಲ್ಲಿಸಬೇಕು ಅಂತೇಳಿ ಹೇಳಿದ್ರಿಂದ ಆ ಪ್ರಕರಣವನ್ನು ಇವತ್ತು 12ನೇ ತಾರೀಕಿಗೆ ಪ್ರಕರಣವನ್ನು ನಾವು ಇಟ್ಕೊಂಡಿದ್ವಿ. ಈ ದಿನ ಇಡೀ ದಿನ ನ್ಯಾಯಾಲಯದಲ್ಲಿ ಪ್ರಕರಣ ವಿಚಾರಣೆ ನಡೆದು ನ್ಯಾಯಾಧೀಶರು ಏನು ಇವರು ಪ್ರಕರಣ ದಾಖಲಿಸಿರ್ತಕ್ಕಂಥ ವ್ಯಕ್ತಿಗಳಿದ್ದಾರೆ ಅವರ ವಾದವನ್ನು ಆಲಿಸಿದರು. ಜೊತೆಗೆ ನಾವು ಕೂಡ
ಜಿಲ್ಲಾ ಸಾಹಿತ್ಯ ಪರಿಷತ್ತಿನ ಪರವಾಗಿ ತಕರಾರುಗಳನ್ನು ಹಾಕಿ ಮತ್ತು ನಮ್ಮದಿರತಕ್ಕಂಥ ಎಲ್ಲ ದಾಖಲೆಗಳನ್ನು ನ್ಯಾಯಾಧೀಶರ ಮುಂದೆ ಹಾಜರು ಮಾಡಿದ್ವಿ. ಆ ಸಂದರ್ಭದೊಳಗಡೆ ನ್ಯಾಯಾಧೀಶರು ನೀವು ಸೂಕ್ತ ಇಲಾಖೆಗಳಿಂದ ಅನುಮತಿಯನ್ನು ಪಡೆದು ಮತ್ತು ಏನೋ ರಾಜ್ಯ ಕೇಂದ್ರ ಸಾಹಿತ್ಯ ಪರಿಷತ್ ಇದೆ, ಅದರ ಅಧ್ಯಕ್ಷರು ಈಗ ಹಣಕಾಸಿನ ಅವ್ಯವಹಾರದಲ್ಲಿ ಅಮಾನತುಗೊಂಡಿರೋದ್ರಿಂದ ಮತ್ತು ಆ ಹುದ್ದೆಗೆ ಕರ್ನಾಟಕ ಸರ್ಕಾರ ಆಡಳಿತಾಧಿಕಾರಿಗಳನ್ನಾಗಿ KM ಗಾಯತ್ರಿ ಅವ್ರನ್ನ ನೇಮಕ ಮಾಡಿರೋದ್ರಿಂದ ಅವರಿಂದ ನೀವು ಸೂಕ್ತ ಅನುಮತಿಯನ್ನು ಪಡೆದು ಆ ಸಮ್ಮೇಳನವನ್ನು ಹಮ್ಮಿಕೊಳ್ಬೇಕು ಅಂತೇಳಿ ಇವತ್ತು ಷರತ್ತುಬದ್ಧವಾಗಿರ್ತಕ್ಕಂಥ ಅನುಮತಿಯನ್ನು ಇವತ್ತು ನಮಗೆ ಕೊಟ್ಟಿದ್ದಾರೆ. ನಾವು ಈಗಾಗಲೇ ಕೆಲ ಆದೇಶಗಳನ್ನು ಅನುಮತಿ ಪತ್ರಗಳನ್ನು ನ್ಯಾಯಾಲಯದ ಗಮನಕ್ಕೆ ತಂದಿದ್ದೇವೆ. ಈ ಪ್ರಕರಣವನ್ನು ಈಗ 17/12/2025 ನಿಗದಿ ಮಾಡಿ ಆ ದಿನಾಂಕದಂದು ಸೂಕ್ತ ಅನುಮತಿ ಆದೇಶಗಳನ್ನು ಪಡೆದುಕೊಂಡು ನ್ಯಾಯಾಲಯಕ್ಕೆ ಹಾಜರು ಮಾಡಬೇಕು ಮತ್ತು ಆ ಅನುಮತಿ ಪಡೆದಿರ್ತಕ್ಕಂಥ ಆದೇಶಗಳ ದೃಢೀಕೃತ ಪ್ರತಿಗಳೊಂದಿಗೆ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ BN ವಾಸರೆ ಅವರು ಒಂದು ಪ್ರಮಾಣ ಪತ್ರವನ್ನು ನ್ಯಾಯಾಲಯಕ್ಕೆ ಸಲ್ಲಿಸಬೇಕು ಅಂತೇಳಿ ಇವತ್ತಿನ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರು ಆದೇಶವನ್ನು ಹೊರಡಿಸಿದ್ದಾರೆ. ನಮಗೆ ಈಗ ಸಮ್ಮೇಳನವನ್ನು ಆಯೋಜನೆ ಮಾಡಲಿಕ್ಕೆ ಅನುಮತಿ ಪತ್ರಗಳು ನಮ್ಮ ನಾಳೆ ಬೆಳಗ್ಗೆ ಒಳಗಡೆ ಅನುಮತಿ ಪತ್ರಗಳು ಆಡಳಿತಾಧಿಕಾರಿಗಳಿಂದ ಬಂದ ತಕ್ಷಣವೇ ನಾವು ಸಮ್ಮೇಳನವನ್ನು ಆಯೋಜನೆ ಮಾಡಲಿಕ್ಕೆ ಯಾವುದೇ ತೊಂದರೆಗಳಿಲ್ಲ. ಸಮ್ಮೇಳನ ಅತ್ಯಂತ ಸುಗಮವಾಗಿ ನಡೀತದೆ. ಎಲ್ಲ ಸಾರ್ವಜನಿಕರು ಮತ್ತು ಇರ್ತಕ್ಕಂಥ ಎಲ್ಲ ಸಾಹಿತ್ಯಾಸಕ್ತರು ಕೂಡ ಈ ಸಮ್ಮೇಳನದಲ್ಲಿ ಭಾಗವಹಿಸಿ ಸಮ್ಮೇಳನವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಈ ಮೂಲಕ ನಾನು ವಿನಂತಿಯನ್ನು ಮಾಡ್ತೇನೆ. ಇದು ಖಾಲಿ ಡಿಜಿಟಲ್ ವಾಹಿನಿ, ಸತ್ಯ ಮತ್ತು ಸ್ಪಷ್ಟ ಸುದ್ದಿ.